ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣವನ್ನ ಸಿಐಡಿಗೆ ವಹಿಸೋದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಂಜಲಿ ನಿವಾಸಕ್ಕೆ ಭೇಟಿ ನೀಡಿದ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಾತನಾಡಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡೋದಾಗಿ ಮಾಹಿತಿಯನ್ನು ಹಂಚಿಕೊಂಡ್ರು. ಅಲ್ಲದೆ ಹುಬ್ಬಳ್ಳಿಯಲ್ಲಿ 2 ಕೊಲೆಗಳು ನಡೆದಿರೋದು ದುರಾದೃಷ್ಟಕರ ಅಂತ ಸಂತಾಪ ವ್ಯಕ್ತಪಡಿಸಿದರು. ಕೊಪ್ಪಳ ನಗರದಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಬೆಂಕಿಯ ಅಟ್ಟಹಾಸಕ್ಕೆ ಬಸ್ ನಿಲ್ದಾಣದ ಬಳಿಯ ಅಂಗಡಿಗಳು ಧಗಧಗಿಸಿವೆ. ಮೊದಲು ಹಾರ್ಡ್ವೇರ್ ಶಾಪ್ನಲ್ಲಿ ಹೊತ್ಕೊಂಡಂತ ಬೆಂಕಿ 4-5 ಅಂಗಡಿಗಳಿಗೆ ವ್ಯಾಪಿಸಿತು. ಅಗ್ನಿಯ ನರ್ತನ ನೋಡಿದ ಜನ ಬೆಚ್ಚಿಬಿದ್ರು. ಕಂಗಾಲಾದ ಅಂಗಡಿ ಮಾಲೀಕರು ಕಣ್ಣೀರು ಹಾಕಿದ್ರು. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಗುಜರಾತ್ನಲ್ಲಿ 4 ಐಸಿಸ್ ಉಗ್ರರನ್ನ ಬಂಧಿಸಲಾಗಿದೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ 4ರನ್ನ ದಸ್ತಗಿರಿ ಮಾಡಲಾಗಿದೆ. ಬಂಧಿತ ಭಯೋತ್ಪಾದಕರೆಲ್ಲರೂ ಶ್ರೀಲಂಕಾ ಪ್ರಜೆಗಳಾಗಿದ್ದಾರೆ. ಬಂಧಿತರನ್ನ ಮೊಹಮ್ಮದ್ ಸುಸ್ರಾತ್, ಮೊಹಮ್ಮದ್ ನಫ್ರಾನ್, ಮೊಹಮ್ಮದ್ ಫಾರೆಸ್ ಹಾಗೆ ಮೊಹಮ್ಮದ್ ರಸ್ದೀನ್ ಅಂತ ಗುರುತಿಸಲಾಗಿದೆ. ಉಗ್ರರು ಕೊಲಂಬೋಯಿಂದ ಚೆನ್ನೈಗೆ ಬಂದಿದ್ದಾರೆ. ನಂತರ ಅಲ್ಲಿಂದ ಭಾನುವಾರ ಅಹಮದಾಬಾದ್ಗೆ ಬಂದಿದ್ರು ಅಂತ ಮೂಲಗಳು ತಿಳಿಸಿವೆ.